ಮಾಲಕತ್ವ ಮಾತ್ರದಿಂದ ಬಾಡಿಗೆ ಮಾಲಕ ಸಂಬಂಧ ಸಾಬೀತಾಗದು. ಬಾಡಿಗೆದಾರರಿಗೆ ಬಲ ನೀಡಿದ ಛತ್ತೀಸ್ಗಢ ಹೈಕೋರ್ಟ್ನ ಮಹತ್ವದ ತೀರ್ಪು. ಈ ತೀರ್ಪಿನ ಕುರಿತ ಒಂದಿಷ್ಟು ಮಾಹಿತಿ ಇಲ್ಲಿದೆ. ನಮಸ್ಕಾರ. ಇದು ನಿಮ್ಮ ಕೋರ್ಟ್ ವೆಬ್ ನ್ಯೂಸ್. ಕೇವಲ ಆಸ್ತಿಯ ಮಾಲಕತ್ವ ಹೊಂದಿರುವುದರಿಂದ ಮಾತ್ರ ಮನೆ ಮಾಲೀಕ ಬಾಡಿಗೆದಾರ ಸಂಬಂಧ ಸ್ಥಾಪಿತವಾಗುವುದಿಲ್ಲ. ಬಾಡಿಗೆ ಸಂಬಂಧದ ಸಾಕ್ಷ್ಯ ಇಲ್ಲದಿದ್ದಲ್ಲಿ ಮಾಲಕತ್ವ ಹೊಂದಿದ್ದ ಪಕ್ಷಕಾರರು ಸಲ್ಲಿಸಿರುವ ಹೊರಹಾಕುವ ಅರ್ಜಿಯನ್ನು ನಿರಾಕರಿಸಬಹುದು ಎಂದು ಛತ್ತೀಸ್ಗಢ ಹೈಕೋರ್ಟ್ ಸ್ಪಷ್ಟಪಡಿಸಿದೆ. ಛತ್ತೀಸ್ಗಢ ಬಾಡಿಗೆ ನಿಯಂತ್ರಣ ಕಾಯ್ದೆ 2011 ಅಡಿಯಲ್ಲಿ ಹೊರಹಾಕುವ ಪ್ರಕ್ರಿಯೆ ನಡೆಸಲು ಬಾಡಿಗೆ ಸಂಬಂಧವನ್ನು ದೃಢಪಡಿಸುವ ಸ್ಪಷ್ಟ ಸಾಕ್ಷ್ಯ ಅಗತ್ಯವೆಂದು ಹೈಕೋರ್ಟ್ ಹೇಳಿದೆ. ಅಟಾರ್ನ್ಮೆಂಟ್ ಪಾವತಿ ಅಥವಾ ಬಾಡಿಗೆಗೆ ಸಂಬಂಧಿಸಿದ ದಾಖಲೆಗಳಿಲ್ಲದಿದ್ದರೆ ಇಂತಹ ಅರ್ಜಿಗಳು ನಿರ್ವಹಣೀಯವಾಗುವುದಿಲ್ಲ ಎಂದು ತೀರ್ಮಾನಿಸಿದೆ. ಪ್ರಕರಣದ ಹಿನ್ನೆಲೆ: ಅರ್ಜಿದಾರರು 2000ರಲ್ಲಿ ನೋಂದಾಯಿತ ಮಾರಾಟದ ಖರೀದಿ ಪತ್ರದ ಮೂಲಕ ರಾಯ್ಪುರದಲ್ಲಿನ ಅಂಗಡಿಯ ಸ್ವಾಮ್ಯ ಹೊಂದಿದ್ದಾಗಿ ಹೇಳಿಕೊಂಡು ಛತ್ತೀಸ್ಗಢ ಬಾಡಿಗೆ ನಿಯಂತ್ರಣ ಕಾಯ್ದೆ 2011 ರ ಸೆಕ್ಷನ್ 12(2) ಅಡಿಯಲ್ಲಿ ಪ್ರತಿವಾದಿಗಳ ವಿರುದ್ಧ ಹೊರಹಾಕುವ ಕ್ರಮ ಕೈಗೊಂಡಿದ್ದರು. ಪ್ರತಿವಾದಿಗಳು ಮೂಲ ಬಾಡಿಗೆದಾರರ ವಾರಸುದಾರರಾಗಿದ್ದರು. ಅರ್ಜಿದಾರರು ಬಾಡಿಗೆ ಪಾವತಿಯಲ್ಲಿ ಡಿಫಾಲ್ಟ್ ಆಗಿರುವುದರಿಂದ ಹೊರಹಾಕಬೇಕು ಹಾಗೂ ಬಾಕಿ ಬಾಡಿಗೆ ಪಾವತಿಸಬೇಕು ಎಂದು ವಾದಿಸಿದರು. ಆದರೆ ಪ್ರತಿವಾದಿಗಳು ಮನೆ ಮಾಲೀಕ ಬಾಡಿಗೆದಾರ ಸಂಬಂಧವೇ ಇಲ್ಲ ಎಂದು ತಿರಸ್ಕರಿಸಿದರು. ಅವರು ಈ ಆಸ್ತಿ ಸಂಯುಕ್ತ ಕುಟುಂಬದ ಆದಾಯದಿಂದ ಖರೀದಿಸಲ್ಪಟ್ಟಿದ್ದು, ತಾವು ಜೊತೆ ಹಕ್ಕುದಾರರಾಗಿದ್ದೇವೆ, ಬಾಡಿಗೆದಾರರಲ್ಲ ಎಂದು ವಾದಿಸಿದರು. ಜೊತೆಗೆ ಅರ್ಜಿದಾರರನ್ನು ಮನೆಮಾಲೀಕರಾಗಿ ಒಪ್ಪಿಕೊಂಡಿಲ್ಲ, ಅಟಾರ್ನ್ಮೆಂಟ್ ಇಲ್ಲ ಎಂದು ತಿಳಿಸಿದರು. ಬಾಡಿಗೆ ನಿಯಂತ್ರಣ ಪ್ರಾಧಿಕಾರ ಮತ್ತು ನ್ಯಾಯಮಂಡಳಿ ಎರಡೂ ಈ ವಿಚಾರವನ್ನು ಪರಿಶೀಲಿಸಿ ಅರ್ಜಿದಾರರು ಸ್ವಾಮ್ಯವನ್ನು ಸಾಬೀತುಪಡಿಸಿದರೂ ಬಾಡಿಗೆ ಸಂಬಂಧವನ್ನು ಸಾಬೀತುಪಡಿಸಲು ವಿಫಲರಾಗಿದ್ದಾರೆ ಎಂದು ವಿಚಾರಣಾ ನ್ಯಾಯಾಲಯ ಕಂಡುಕೊಂಡಿತು. ವಿಚಾರಣಾ ನ್ಯಾಯಾಲಯ ಗಮನಿಸಿದ ಮುಖ್ಯ ಅಂಶಗಳು ಯಾವುದೇನೆಂದರೆ, ಬಾಡಿಗೆ ಒಪ್ಪಂದ ರೆಂಟ್ ಅಗ್ರಿಮೆಂಟ್ ಇಲ್ಲ, ಬಾಡಿಗೆ ರಸೀದಿ ಇಲ್ಲ, ಬಾಡಿಗೆ ಪಾವತಿಯ ಯಾವುದೇ ಸಾಕ್ಷ್ಯ ಇಲ್ಲ. ಪ್ರತಿವಾದಿಗಳು ಅರ್ಜಿದಾರರನ್ನು ಮನೆಮಾಲೀಕರಾಗಿ ಒಪ್ಪಿಕೊಂಡಿರುವ ಯಾವುದೇ ದಾಖಲೆ ಇಲ್ಲ. ಇದರಿಂದ ಇದು ಸರಳ ಬಾಡಿಗೆ ವಿವಾದವಲ್ಲ, ಬದಲಿಗೆ ಹಕ್ಕು ಟೈಟಲ್ ಸಂಬಂಧಿತ ಕುಟುಂಬ ವಿವಾದವಾಗಿದೆ ಎಂದು ತೀರ್ಮಾನಿಸಿ ಹೊರಹಾಕುವ ಅರ್ಜಿಯನ್ನು ತಿರಸ್ಕರಿಸಲಾಯಿತು. ಹೈಕೋರ್ಟ್ನ ವಿಶ್ಲೇಷಣೆ: ಅರ್ಜಿದಾರರು ಆಸ್ತಿ ವರ್ಗಾವಣೆ ಕಾಯ್ದೆಯ ಸೆಕ್ಷನ್ 109 ಅನ್ನು ಆಧರಿಸಿ ಸ್ವಾಮ್ಯ ಹಾಗೂ ಮೂಲ ಬಾಡಿಗೆ ಸಂಬಂಧ ಒಪ್ಪಿಕೊಂಡಿರುವುದರಿಂದ ತಮಗೆ ಮನೆಮಾಲೀಕ ಹಕ್ಕುಗಳು ವರ್ಗಾಯಿಸುತ್ತವೆ ಎಂದು ವಾದಿಸಿದರು. ಆದರೆ ಹೈಕೋರ್ಟ್ ಈ ವಾದವನ್ನು ತಳ್ಳಿಹಾಕಿತು. ಬಾಡಿಗೆ ಕಾಯ್ದೆಯಡಿ ಹೊರಹಾಕುವ ಕ್ರಮ ಕೈಗೊಳ್ಳಲು ಮೊದಲ ಅವಶ್ಯಕತೆ ಮನೆಮಾಲೀಕ ಬಾಡಿಗೆದಾರ ಸಂಬಂಧವೇ ಆಗಿದೆ. ಆ ಸಂಬಂಧವನ್ನು ಸಾಬೀತುಪಡಿಸುವ ಹೊಣೆಗಾರಿಕೆ ಅರ್ಜಿದಾರರ ಮೇಲಿದೆ. ದಾಖಲೆಗಳ ಪರಿಶೀಲನೆಯಲ್ಲಿ ಅಟಾರ್ನ್ಮೆಂಟ್, ಬಾಡಿಗೆ ಪಾವತಿ ಅಥವಾ ಇತರೆ ಯಾವುದೇ ಮಾನ್ಯ ಸಾಕ್ಷ್ಯ ಕಾಣಿಸಲಿಲ್ಲ ಎಂಬುದನ್ನು ನ್ಯಾಯಪೀಠ ಗಮನಿಸಿತು. ನ್ಯಾಯಾಲಯವು ಇನ್ನೂ ಗಮನಿಸಿದಂತೆ ಈ ವಿವಾದವು ಸ್ವಾಮ್ಯ ಹಾಗೂ ಹಕ್ಕಿನ ಪ್ರಶ್ನೆಗೆ ಸಂಬಂಧಿಸಿದ್ದು, ಅದಕ್ಕೆ ಸಂಬಂಧಿಸಿದ ಸಿವಿಲ್ ದಾವೆ ಈಗಾಗಲೇ ಬಾಕಿಯಿದೆ ಎಂಬುದನ್ನು ನ್ಯಾಯಪೀಠ ಗಮನಿಸಿತು. ಅಂತಿಮ ತೀರ್ಪು ಈ ರೀತಿ ಇತ್ತು. ಅದೇನೆಂದರೆ, ಇಂತಹ ಸಂಕೀರ್ಣ ಸ್ವಾಮ್ಯ ವಿವಾದಗಳನ್ನು ಬಾಡಿಗೆ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ನಡೆಯುವ ಸಂಕ್ಷಿಪ್ತ ವಿಚಾರಣೆಯಲ್ಲಿ ತೀರ್ಮಾನಿಸಲು ಸಾಧ್ಯವಿಲ್ಲ. ಬಾಡಿಗೆ ಸಂಬಂಧ ಸಾಬೀತಾಗದ ಕಾರಣ ಹೊರಹಾಕುವ ಆದೇಶ ನೀಡಲು ಸಾಧ್ಯವಿಲ್ಲ. ಹಾಗೆಯೇ ಕೆಳ ನ್ಯಾಯಾಂಗಗಳು ನೀಡಿದ ವಾಸ್ತವಾಂಶಗಳ ಸಮಾನ ನಿರ್ಣಯಗಳಲ್ಲಿ ಯಾವುದೇ ದೋಷ ಇಲ್ಲದಿರುವುದರಿಂದ ಸಂವಿಧಾನದ ವಿಧಿ 227 ರ ಅಡಿಯಲ್ಲಿ ಹಸ್ತಕ್ಷೇಪ ಮಾಡಲು ನ್ಯಾಯಾಲಯ ನಿರಾಕರಿಸಿದೆ. ಆದ್ದರಿಂದ ರಿಟ್ ಅರ್ಜಿಯನ್ನು ತಿರಸ್ಕರಿಸಿ ಪಕ್ಷಗಳು ತಮ್ಮ ಹಕ್ಕುಗಳಿಗಾಗಿ ಪ್ರತ್ಯೇಕ ಸಿವಿಲ್ ದಾವೆಗಳಲ್ಲಿ ಮುಂದುವರೆಯಬಹುದು ಎಂದು ಸೂಚಿಸಿದೆ. ಪ್ರಕರಣ ಶೀರ್ಷಿಕೆ: ಶ್ರೀಮತಿ ಹಲೀಮಾ ಬೇಗಂ ವಿರುದ್ಧ ರಫೀಕ್ ಅಹ್ಮದ್ ಮತ್ತು ಇತರರು. ಇದು ಈ ವಿಷಯದ ಕುರಿತ ಸಂಕ್ಷಿಪ್ತ ಮಾಹಿತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯಲು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ. ಪ್ರಶ್ನೆ, ಸಲಹೆ, ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಸಹಕಾರ, ಪ್ರೋತ್ಸಾಹಕ್ಕೆ ಧನ್ಯವಾದಗಳು.